ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ರಾಜ್ಯಪಾಲರ ವಿರುದ್ಧ ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಈಗ ಕಲ್ಲು ತೂರಾಟವನ್ನು ಖಂಡಿಸಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಗೋ ಬ್ಯಾಕ್ ಗವರ್ನರ್ ಅಂತೇಳಿ ಘೋಷಣೆಯನ್ನ ಕೂಗ್ತಾ ಇದೆ. ಕಂಕನಾಡಿ ಬಳಿಯೇ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಪ್ರತಿಭಟನಾ ನಿರತರನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕ ಇದೇ ವಿಚಾರವನ್ನ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು. ಅದಾದ ಮೇಲೆ ಐವಾನ್ ಡಿಸೋಜಾ ಅವರು ಬಾಂಗ್ಲಾದೇಶದ ವಿಚಾರವನ್ನು ಪ್ರಸ್ತಾಪಿಸಿ ಹೇಳಿಕೆ ಕೊಟ್ಟಿದ್ದು ವ್ಯಾಪಕ ಖಂಡನೆಗೆ ಆಕ್ರೋಶಕ್ಕೆ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಇಬ್ಬರು ಬೈಕಿನಲ್ಲಿ ಬಂದು ಐವಾನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟವನ್ನು ಮಾಡಿದ್ರು. ಈ ವಿಚಾರವನ್ನ ಈಗ ಕಾಂಗ್ರೆಸ್ ಖಂಡಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಆ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಐವಾನ್ ಡಿಸೋಜಾ ಕೂಡ ಭಾಗಿಯಾಗಿದ್ದಾರೆ. ಸಿಎಂ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನಡೆದಿರುವಂಥ ಪ್ರತಿಭಟನೆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವಾದಂಥ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಐವಾನ್ ಡಿಸೋಜಾ ಅವರ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು, ಆಕ್ರೋಶ ವ್ಯಕ್ತ ಆಗಿತ್ತು. ಇದರ ಬಳಿಕ ಅವರ ಮನೆಗೆ ಕಲ್ಲು ತೂರಾಟ ಮಾಡುವಂಥ ಕೆಲಸಗಳು ಆಗಿದೆ. ಹಾಗಾಗಿ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೇವೆ. ಐವಾನ್ ಡಿಸೋಜಾ ಅವರೇ, ಈ ಒಂದು ಪ್ರಕರಣ ಪ್ರಾಸಿಕ್ಯೂಷನ್ ಕೊಟ್ಟ ಬಳಿಕ ಆರಂಭ ಆಗಿರುವಂಥ ಒಂದು ಆಕ್ರೋಶಗಳು ಈಗ ನಿಮ್ಮ ಮನೆಗೆ ಕಲ್ಲು ಹೊಡೆಯುವ ಮಟ್ಟಿಗೂ ತಲುಪಿದೆ. ಏನು ಅನಿಸುತ್ತೆ ಈ ಪ್ರಕರಣ? ಆಕ್ರೋಶಗಳು ಏನಿದ್ರು ಅದು ರಾಜಕೀಯವಾಗಿರಬೇಕು. ಕಲ್ಲು ಬಿಸಾಡೋದು ಅಂದರೆ ಅದು ಗುಂಡಾ ಸಂಸ್ಕೃತಿ ಅಂತ ಅರ್ಥ. ಕಲ್ಲು ಬಿಸಾಡಲಿಕ್ಕೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗ್ತದೆ. ಕಲ್ಲು ಬಿಸಾಡಿದ್ದು BJPಯವರ ಸಂಸ್ಕೃತಿ ಇದೆ. ಹಾಗಾಗಿ ಆ ಸಂಸ್ಕೃತಿಯನ್ನು ನಾವು ವಿರೋಧ ಮಾಡ್ತೇವೆ. ಕಲ್ಲು ಬಿಸಾಡೋದು ಕರಾವಳಿ ಭಾಗದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇದುವರೆಗೆ ಇದ್ದಿಲ್ಲ. BJPಯವರು ಇದು ಮೊದಲನೇ ಬಾರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಈ ಸಂಸ್ಕೃತಿ ಸರಿ ಇಲ್ಲ, ನೀವು ಸರಿ ಮಾಡಿಕೊಳ್ಬೇಕಂತೇಳಿ ನಾವು ಇದು ಪಾದಯಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ BJP ಕಚೇರಿಗೆ. ಮತ್ತು ಅವ್ರಿಗೆ ಹೇಳ್ತೀವಿ, ನೋಡಪ್ಪ ಇದನ್ನು ಮಾಡೋದು ಸರಿಯಲ್ಲ. ರಾಜಕೀಯವಾಗಿ ನಾವು ಏನು ಕೆಲಸ ಮಾಡಬೇಕು, ಕಾನೂನು ಚೌಕಟ್ಟು ಇರ್ತದೆ, ಸಂವಿಧಾನ ಇರ್ತದೆ, ಅದರ ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ. ವೈಯಕ್ತಿಕ ದ್ವೇಷಗಳು, ಒಂದು ಕುಟುಂಬಕ್ಕೆ ಹೋಗಿ ತೊಂದರೆ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಕ್ಕಂಥ ಸರಿಯಲ್ಲ ಅಂತ ಹೇಳಲಿಕ್ಕೆ ನಾವು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. BJPಯವರು ಹೇಳ್ತಾರೆ ಅನುಕಂಪ ಗಿಟ್ಟಿಸಲಿಕ್ಕೆ ಐವಾನ್ರವರೇ ಕಲ್ಲು ತೂರಾಟ ಮಾಡಿಸಿದ್ದಾರೆ. BJPಯವರಿಗೆ ಇದರ ಬಗ್ಗೆ ಸ್ವಲ್ಪ ಏನು ಅಭ್ಯಾಸ ಇರಬೇಕು. ಯಾರು ಹೇಳ್ತಾರೆ ಅವ್ರು ಹಾಗೆ ಮಾಡಿರಬೇಕು. ನಾವು ಯಾಕೆ ಮಾಡಿಸ್ತೇವೆ? ನಮಗೆ ಏನೇನು ಲಾಭ ಇದೆ? ನಾನು ಊರಲ್ಲಿ ಇರಲಿಲ್ಲ. ಹಾಗಾಗಿ ಅದೆಲ್ಲ ಈ ಸುಳ್ಳು ಹೇಳುವುದರಲ್ಲಿ, 100 ಬಾರಿ ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡುವುದರಲ್ಲಿ BJPಯಷ್ಟು ನಿಪುಣರು ಬೇರೆ ಯಾರಿಲ್ಲ. ಇವತ್ತು ಅವರು ಒಪ್ಪಿಕೊಳ್ತಾರೆ, ನಾವು ಕಲ್ಲು ಬಿಸಾಡಿ ಸ್ವಲ್ಪ ಲೇಟ್ ಆಯಿತು, ಬೇಗ ಬಿಸಾಡಬೇಕಾಗಿತ್ತು, ನಾವು ತಲೆಗೆ ಕಲ್ಲು ಬಿಸಾಡಬೇಕಾಗಿತ್ತು, ಹೊಡಿಬೇಕಿತ್ತು. ಇದೆಲ್ಲ ಮಾತುಗಳು ಶಾಸಕರುಗಳು ಮಾತಾಡ್ತಾರೆ. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಈ ರೀತಿ ಮಾತಾಡ್ತಾರೆ ಅಂತ ಆದರೆ ಮತ್ತೆ ಅವರಲ್ಲಿ ಏನು ಉಳಿಯಿತು? ಅವರಿಗೆ ಬೇರೆಯವ್ರಿಗೆ ಹೇಳುವ ಏನು ನೈತಿಕತೆ ಎಲ್ಲಿದೆ ಅವರಿಗೆ? ಹಾಗಾಗಿ ಅವರಿಗೆ ಶಾಪ ಇದೆ. BJPಯ ಶಾಸಕರುಗಳಿಗೆ ಜನರ ಶಾಪ ಇದೆ. ಜನರ ದುಡ್ಡಿನಿಂದ ಬದುಕ್ತಾರೆ, ಜನರ ದುಡ್ಡನ್ನು ತಿಂದು ಬದುಕ್ತಾರೆ, ಜನರಿಗೆ ವಿರೋಧವಾಗಿ ಕೆಲಸ ಮಾಡ್ತಾರೆ, ಸಮಾಜವನ್ನು ಒಡೆಯುತ್ತಾರೆ. ಹಾಗಾಗಿ ನಮ್ಮ ಕರಾವಳಿ ಜಿಲ್ಲೆಯ ಶಾಸಕರುಗಳಿಗೆ ಜನರ ಶಾಪ ಇದೆ. ಹಾಗಾಗಿ ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇದು ಐವಾನ್ ಡಿಸೋಜಾ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ TV, ಮಂಗಳೂರು.